ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ಮೊದಲನೇದಾಗಿ SSLCಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. SSLCಯಲ್ಲಿ 96.16% ಬೇಕು. BCom ಅವರು SSLCಯಲ್ಲಿ ಸ್ಟೇಟ್ ಸಿಲೆಬಸ್ 96.16%. 5.8% ತಗೊಂಡಿದ್ದಾರೆ. ಎಲ್ಲ ಪುರಸ್ಕಾರ ಪಡೆದಂಥ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು. ಆಮೇಲೆ ಅವರ ತಂದೆ ತಾಯಿಯಂದಿರಿಗೆ ವಂದನೆಗಳು. ಯಾಕೆ ಅಂತಂದರೆ, ನಾನು ಮೊದಲು ಗೋಲ್ಡ್ ಮೆಡಲ್ ತಗೊಂಡಾಗ ನನಗೆ 5 ದಿನದ ಮಗು ಇತ್ತು. ಹಾಗಾಗಿ ಯೂನಿವರ್ಸಿಟಿಗೆ ಬರೋಕ್ಕಾಗಲಿಲ್ಲ. ನಮ್ಮ ಯಜಮಾನರು ತಗೊಂಡು ಹೋದರು. ಆದರೆ ನಾನು ದುಃಖ ಪಡಲಿಲ್ಲ. ನಮ್ಮಪ್ಪ 20 ಲೀಟ್ರ್ ಹಾಲು ತಂದು ಪೇಡ ಮಾಡಿ ರಸ್ತೆಯಲ್ಲಿ ಹೋಗೋ ಬರೋರಿಗೆಲ್ಲ ನನ್ನ ಮಗಳಿಗೆ ಚಿನ್ನದ ಪದಕ, ನನ್ನ ಮಗಳಿಗೆ ಚಿನ್ನದ ಪದಕ ಅಂತ. ಅವತ್ತಿಂದ ಎಲ್ಲ ಚಿನ್ನದ ಪದಕ ಹೋಗಿ ನಮ್ಮ ಅಪ್ಪನಿಗೆ ಹಾಕ್ತಾ ಇದ್ದೆ. ಅದಕ್ಕೆ ಒಂದು ದಿನ ಕೇಳಿದ್ರು, ಬಿಜು ಇದು ಎಷ್ಟನೇದು ಅಂತ. ಯಾಕಪ್ಪ ಅಂತ ಕೇಳಿದೆ. ಇನ್ನೆಷ್ಟು ಬರಬೇಕು ಅಂತ ನಾನು ಹರಿಸ್ಬೇಕಲ್ಲ, ಅದಕ್ಕೆ ಅಂತ. 20ನೇದಪ್ಪ ಅಂತಂದೆ. ಅದಕ್ಕೆ 30 ಬರಲಿ ಅಂತಂದ. ನಾನು ನಕ್ಬಿಟ್ಟೆ. ಡಾಕ್ಟರ್ಗಳಿಗೆ ಯಾರಿಗಾದ್ರೂ 30 ಚಿನ್ನದ ಪದಕ ಬಂದದ್ದು ಅದು ಕೇಳಿಲ್ಲ ಇಲ್ಲ ಅಂತ. ಆದರೂ ಅಪ್ಪ ಹೇಳ್ತಾ ಇದ್ದಾನಲ್ಲ ಅಂತ ನಮಸ್ಕಾರ ಮಾಡ್ಬಿಟ್ಟು ಆಯ್ತಪ್ಪ ಅಂತಂದೆ. ನೋಡಿ, ನನಗೆ ನನ್ನ ಊರಲ್ಲೇ IMN ಅವ್ರು ಕರೆದು ನನ್ನ 30ನೇ ನಂಬರ್ ಇದು ಮೆಡಲ್ ಕೊಟ್ಟರು. ಅದನ್ನು ಹೋಗಿ ನಮ್ಮ ಅಪ್ಪನಿಗೆ ಹಾಕಿದೆ. ಬೆಂತಟ್ಬಿಟ್ಟು ಬದುಕಲಾಗೆ ನೋಡಕ್ ಸಿಕ್ತಲ್ಲ ನನ್ನ ಭಾಗ್ಯ ಅಂತಂದ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.